ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸುಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾವು ಸ್ಥಳೀಯರಿಗೆ ಹಂದಿ ಸಾಕಣೆ ಮಾಡುವುದು ಹೇಗೆ ಮತ್ತು ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಂದಿಗಳನ್ನು ಮಾರಾಟ ಮಾಡಲು ನಾವು ಹಂದಿ ಸಾಕಾಣಿಕೆಯನ್ನು ಹೇಗೆ ಯೋಜಿಸಬೇಕು ಎಂಬುದನ್ನು ಕಲಿಯುತ್ತೇವೆ. ಆದ್ದರಿಂದ ತಡ ಮಾಡದೆ ವಿಡಿಯೋದ ವಿಷಯಕ್ಕೆ ಬರೋಣ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಹೇಗೆ ಪ್ರಾರಂಭಿಸುವುದು? ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಣಿಗಳ ಮಾಂಸದ ಗುಣಮಟ್ಟಕ್ಕೆ ಹೆಚ್ಚಿನ ಗಮನವನ್ನು ನೀಡಲಾಗುವುದಿಲ್ಲ. ಆದ್ದರಿಂದ ನಿಮ್ಮ ಕೃಷಿ ಪ್ರಾಣಿಗಳನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನೀವು ಯೋಚಿಸುತ್ತಿದ್ದರೆ, ನೀವು ಆ ಉತ್ಪನ್ನಗಳನ್ನು ಹಂದಿ ಪಡಿತರದಲ್ಲಿ ಸೇರಿಸಿಕೊಳ್ಳಬೇಕು. ಅದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅಗ್ಗದ ಬೆಲೆ. ಏಕೆಂದರೆ ನಿಮ್ಮ ಪ್ರಾಣಿಗಳಿಗೆ ಎಷ್ಟೇ ಉತ್ತಮ ಗುಣಮಟ್ಟದ ಆಹಾರ ತಯಾರಿಸಿ ಕೊಟ್ಟರೂ ಸಾಕು, ನಿಮ್ಮ ಪ್ರಾಣಿ ಎಷ್ಟೇ ಗುಣಮಟ್ಟದ ಮಾಂಸ ಹೊಂದಿದ್ದರೂ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆಯ ಬೆಲೆ ಸಿಗುವುದಿಲ್ಲ. ಅನೇಕ ಹಂದಿ ಸಾಕಣೆ ಕೇಂದ್ರಗಳನ್ನು ಮುಚ್ಚಲಾಗಿದೆ ಏಕೆಂದರೆ ಅವುಗಳು ತಮ್ಮ ಪ್ರಾಣಿಗಳಿಗೆ ದುಬಾರಿ ವಾಣಿಜ್ಯ ಪಡಿತರ ಆಹಾರವನ್ನು ನೀಡುತ್ತವೆ. ಆದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಣಿಗಳನ್ನು ಮಾರಾಟ ಮಾಡಿದಾಗ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಣಿಗಳಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಆದ್ದರಿಂದ ಅವರ ತೋಟದ ಪಡಿತರ ವೆಚ್ಚವು ಲಾಭಕ್ಕಿಂತ ಹೆಚ್ಚಾಗಿರುತ್ತದೆ. ಇದರಿಂದ ಹೊಲವನ್ನೇ ಮುಚ್ಚಬೇಕಾಗಿದೆ. ಆದರೆ ಪಡಿತರ ಉತ್ಪನ್ನವು ಎಷ್ಟೇ ಅಗ್ಗವಾಗಿದ್ದರೂ ಅದು ಹಂದಿಗಳಿಗೆ ಹಾನಿಕಾರಕ ಮತ್ತು ಹಾನಿಕಾರಕವಾಗದಂತೆ ನೀವು ವಿಶೇಷ ಕಾಳಜಿ ವಹಿಸಬೇಕು. ನಿಮ್ಮ ಪ್ರಾಣಿಗಳಿಗೆ ನೀವು ಎಷ್ಟೇ ಅಗ್ಗದ ಪಡಿತರ ಆಹಾರವನ್ನು ನೀಡುತ್ತಿದ್ದರೂ, ನೀವು ಅವುಗಳಿಗೆ ಸಮತೋಲಿತ ಪೋಷಣೆಯೊಂದಿಗೆ ಪಡಿತರ ಆಹಾರವನ್ನು ನೀಡಬೇಕು. ಈಗ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹಂದಿ ಸಾಕಾಣಿಕೆಯನ್ನು ಹೇಗೆ ಪ್ರಾರಂಭಿಸುವುದು ಮತ್ತು ಅದರ ಸರಿಯಾದ ಯೋಜನೆ ಏನಾಗಿರಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಹೀಗಾಗಿ ರೈತರ ಮನದಲ್ಲಿ ಮೂಡುವ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೀಡಲಿದ್ದೇವೆ. ಎಲ್ಲಾ ಪ್ರಶ್ನೆಗಳಿಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಉತ್ತರವನ್ನು ನೀವು ಪಡೆಯುತ್ತೀರಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರ ನಂತರವೂ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ, ನೀವು ಕಾಮೆಂಟ್ ಮಾಡಬಹುದು ಅಥವಾ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಹಾಗಾದರೆ ಬರುವ ಮೊದಲ ಪ್ರಶ್ನೆಯೆಂದರೆ, ಹಂದಿ ಸಾಕಾಣಿಕೆಯನ್ನು ಸ್ಥಳೀಯ ವ್ಯಾಪಾರವಾಗಿ ಯಾವ ಪ್ರದೇಶಗಳಲ್ಲಿ ಮಾಡಬಹುದು? ಪ್ರದೇಶದ ಹವಾಮಾನವು ನೀವು ಸ್ಥಳೀಯ ಉದ್ದೇಶಗಳಿಗಾಗಿ ಹಂದಿ ಸಾಕಣೆ ಮಾಡುವ ಪ್ರದೇಶವನ್ನು ನಿರ್ಧರಿಸುತ್ತದೆ. ಹಂದಿಗಳು ಯಾವುದೇ ಹವಾಮಾನದಲ್ಲಿ ಬೆಳೆಯಬಹುದಾದರೂ, ಸ್ಥಳೀಯ ಪ್ರದೇಶದಲ್ಲಿ ಹಂದಿ ಸಾಕಣೆಗಾಗಿ ಪ್ರದೇಶದ ತಾಪಮಾನ ಹೇಗಿರಬೇಕು? ಇದು ಹಂದಿ ಸರಿಯಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸರಾಸರಿ ತಾಪಮಾನವು 25 ಡಿಗ್ರಿ ನಿಂದ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನವು 15 ಡಿಗ್ರಿ ನಿಂದ 20 ಡಿಗ್ರಿ ಸೆಲ್ಸಿಯಸ್ ಇರುವ ಪ್ರದೇಶದಲ್ಲಿ, ಸ್ಥಳೀಯ ಮಾರುಕಟ್ಟೆಗಾಗಿ ತೆರೆದ ಹಂದಿ ಸಾಕಣೆಯನ್ನು ಆ ಪ್ರದೇಶದಲ್ಲಿ ಮಾಡಬಹುದು. ಎರಡನೆಯ ಪ್ರಶ್ನೆಯೆಂದರೆ ಹಂದಿ ಸಾಕಾಣಿಕೆ ಸ್ಥಳೀಯ ವ್ಯವಹಾರದಲ್ಲಿ ಎಷ್ಟು ಹೂಡಿಕೆ ಅಗತ್ಯವಿದೆ? ನೀವು ತೆರೆದ ಹಂದಿಗಳನ್ನು ಸಾಕುತ್ತಿದ್ದರೆ, ಪ್ರಾಣಿಗಳ ಪ್ರಕಾರ ನಿಮಗೆ ಭೂಮಿ ಬೇಕು. ವಯಸ್ಕ ಹಂದಿಗೆ ತೆರೆದ ಪ್ರದೇಶದಲ್ಲಿ ವಾಸಿಸಲು 10 ರಿಂದ 20 ಚದರ ಮೀಟರ್ ಭೂಮಿ ಬೇಕು. ಇದರ ಪ್ರಕಾರ, ನೀವು ಸಾಕುವ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ಭೂಮಿಯ ಗಾತ್ರವನ್ನು ನೀವು ಆಯ್ಕೆ ಮಾಡಬಹುದು. ನೀವು ಬೆಳೆಸುವ ಹಂದಿಗಳಿಗೆ ಆಹಾರಕ್ಕಾಗಿ ನೀವು ವ್ಯವಸ್ಥೆ ಮಾಡಬೇಕಾಗುತ್ತದೆ. ಒಂದು ವಯಸ್ಕ ಹಂದಿ ದಿನಕ್ಕೆ 2 ರಿಂದ 2.5 ಕೆಜಿ ಫೀಡ್ ಅನ್ನು ತಿನ್ನುತ್ತದೆ. ನೀವು ಬಯಲಿನಲ್ಲಿ ಹಂದಿಗಳನ್ನು ಸಾಕುತ್ತಿದ್ದರೆ, ನೀವು ಕಟ್ಟಡವನ್ನು ನಿರ್ಮಿಸುವ ಅಗತ್ಯವಿಲ್ಲ. ಆದರೆ ಹಂದಿಗಳಿಗೆ ಪೆನ್ನು ಕಟ್ಟಬೇಕಾದರೆ ಅದಕ್ಕೆ ಕಟ್ಟಡ ಕಟ್ಟಬೇಕು. ನೀವು ಆರಂಭದಲ್ಲಿ ಬಾಡಿಗೆ ಭೂಮಿ ಮತ್ತು ಕಟ್ಟಡದೊಂದಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಬೇಕು ಎಂಬುದು ನಮ್ಮ ಸಲಹೆಯಾಗಿದೆ. ನೀವು ಬಾಡಿಗೆ ಭೂಮಿ ಮತ್ತು ಕಟ್ಟಡದೊಂದಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸುತ್ತಿದ್ದರೆ, ನಿಮ್ಮ ಆರಂಭಿಕ ವೆಚ್ಚವು 1.5 ಲಕ್ಷದಿಂದ 2 ಲಕ್ಷದವರೆಗೆ ಇರುತ್ತದೆ. ಇದರಲ್ಲಿ ನೀವು 4 ರಿಂದ 5 ಹೆಣ್ಣು ಹಂದಿಗಳು ಮತ್ತು 1 ಗಂಡು ಹಂದಿಯೊಂದಿಗೆ ಪ್ರಾರಂಭಿಸಬಹುದು. ನೀವು ನಿಮ್ಮ ಸ್ವಂತ ಭೂಮಿ ಮತ್ತು ಕಟ್ಟಡದೊಂದಿಗೆ ಪ್ರಾರಂಭಿಸುತ್ತಿದ್ದರೆ, ನೀವು ಅದರ ವೆಚ್ಚವನ್ನು ಪ್ರತ್ಯೇಕವಾಗಿ ಸೇರಿಸಬೇಕಾಗುತ್ತದೆ. ಅದು ವಿವಿಧ ಪ್ರದೇಶಗಳಲ್ಲಿ ಬದಲಾಗಬಹುದು. ಮೂರನೇ ಪ್ರಶ್ನೆಯೆಂದರೆ ಹಂದಿ ಸಾಕಾಣಿಕೆ ಸ್ಥಳೀಯ ವ್ಯಾಪಾರ ಮಾಡಲು ನೀವು ಯಾವ ಕೌಶಲ್ಯಗಳನ್ನು ಕಲಿಯಬೇಕು? ನೀವು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಚೆನ್ನಾಗಿ ಮಾಡಲು ಬಯಸಿದರೆ ಮತ್ತು ಅದರಿಂದ ಉತ್ತಮ ಆದಾಯವನ್ನು ಗಳಿಸಲು ನೀವು ಬಯಸಿದರೆ, ನಂತರ ನೀವು ಹಂದಿ ಸಾಕಾಣಿಕೆಯ ಎಲ್ಲಾ ಅಗತ್ಯಗಳನ್ನು ಕಲಿಯಬೇಕಾಗುತ್ತದೆ. ಹಂದಿಗಳಿಗೆ ಆಹಾರ ನೀಡುವುದು ಹೇಗೆ? ಹಂದಿಗಳಲ್ಲಿ ಯಾವ ರೋಗಗಳು ಸಾಮಾನ್ಯವಾಗಿವೆ? ಈ ರೋಗಗಳ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ? ಈ ರೋಗಗಳಿಗೆ ಯಾವ ಔಷಧಗಳನ್ನು ಬಳಸಬೇಕು ಮತ್ತು ಹಂದಿಗಳು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಹೇಗೆ ಚಿಕಿತ್ಸೆ ನೀಡಬೇಕು? ವಿವಿಧ ವರ್ಗದ ಪ್ರಾಣಿಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಅವರ ಅಗತ್ಯತೆಗಳೇನು? ಈ ಎಲ್ಲಾ ಕೌಶಲ್ಯಗಳನ್ನು ಕಲಿಯಲು, ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆಯುವುದು ಅವಶ್ಯಕ. ಹಂದಿ ಸಾಕಾಣಿಕೆ ತರಬೇತಿಯನ್ನು ನಮ್ಮ ಸಂಸ್ಥೆ ಅಗ್ರಿಜೀವನ್ ನೀಡುತ್ತಿದೆ ಮತ್ತು ದೂರದಲ್ಲಿರುವ ಮತ್ತು ನಮ್ಮ ಸಂಸ್ಥೆಗೆ ಬರಲು ಸಾಧ್ಯವಾಗದ ರೈತರಿಗೆ, ನಮ್ಮ ಸಂಸ್ಥೆಯು ಪುಸ್ತಕವನ್ನು ಪ್ರಕಟಿಸಿದೆ. ಭಾಗ 1, ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಕನ್ನಡ ಮತ್ತು ಭಾಗ 2, ಹಂದಿ ಆಹಾರದಲ್ಲಿ ಸಬ್ಜಿ ಮಂಡಿಯಿಂದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವುದರ ಕುರಿತು ವಿವರವಾದ ಮಾಹಿತಿ ಮತ್ತು ಅವುಗಳ ಆಹಾರ ಸೂತ್ರ.
ನೀವು ಹಂದಿ ಸಾಕಾಣಿಕೆಯ ವ್ಯವಹಾರವನ್ನು ವಿವರವಾಗಿ ಅರ್ಥಮಾಡಿಕೊಳ್ಳಲು ಬಯಸಿದರೆ, ನೀವು ಈ ಪುಸ್ತಕವನ್ನು ಓದಬೇಕು ಮತ್ತು ನಮ್ಮ ಸಂಸ್ಥೆಯಿಂದ ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆಯಲು ನೀವು ಸಮರ್ಥರಾಗಿದ್ದರೆ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ತೆಗೆದುಕೊಳ್ಳಬೇಕು. ನಾಲ್ಕನೆಯ ಪ್ರಶ್ನೆಯೆಂದರೆ, ಹಂದಿ ಸಾಕಾಣಿಕೆ ಸ್ಥಳೀಯ ವ್ಯಾಪಾರವನ್ನು ಬೆಳೆಸಲು ನಿಮ್ಮ ತಂಡದಲ್ಲಿ ಯಾವ ರೀತಿಯ ತಜ್ಞರು ಮತ್ತು ಪರಿಣಿತರನ್ನು ನೀವು ಇರಿಸಿಕೊಳ್ಳಬೇಕು. ನೀವು ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ಥಳೀಯ ತಳಿಯ ಪ್ರಾಣಿಗಳೊಂದಿಗೆ ಹಂದಿ ಸಾಕಾಣಿಕೆ ಮಾಡುತ್ತಿದ್ದರೆ, ಪ್ರಾರಂಭದಲ್ಲಿ ನಿಮಗೆ ಹೆಚ್ಚು ಜನರ ಅಗತ್ಯವಿರುವುದಿಲ್ಲ. ಹಂದಿ ಸಾಕಾಣಿಕೆಯಲ್ಲಿ ತರಬೇತಿ ಪಡೆದ ಹಂದಿ ಸಾಕಾಣಿಕೆ ತಜ್ಞರ ಅಗತ್ಯವಿದೆ ಮತ್ತು ಅವರು ಹಂದಿ ಸಾಕಾಣಿಕೆಯ ಎಲ್ಲಾ ಅಂಶಗಳನ್ನು ಚೆನ್ನಾಗಿ ತಿಳಿದಿದ್ದಾರೆ. ನೀವು ಈ ಎಲ್ಲಾ ಗುಣಗಳನ್ನು ಹೊಂದಿದ್ದರೆ, ಅದು ಉತ್ತಮವಾಗಿದೆ. ನೀವು ಆರಂಭದಲ್ಲಿ ನಿಮ್ಮ ಫಾರ್ಮ್ ಅನ್ನು ನೀವೇ ಪರಿಶೀಲಿಸಬಹುದು ಮತ್ತು ನಿರ್ವಹಿಸಬಹುದು. ಮತ್ತು ನೀವು ಈ ಎಲ್ಲಾ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ, ನಿಮ್ಮ ಜಮೀನಿನಲ್ಲಿ ಅಂತಹ ತಜ್ಞರನ್ನು ನೀವು ಇರಿಸಿಕೊಳ್ಳಬೇಕು. ಹೊಲವನ್ನು ಸ್ವಚ್ಛಗೊಳಿಸುವುದು, ಹಂದಿಗಳಿಗೆ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡುವುದು, ಹಂದಿಗಳಿಗೆ ಹಸಿರು ಮೇವು ತರುವುದು ಮತ್ತು ಇತರ ಸಣ್ಣ ಕೆಲಸಗಳಂತಹ ಸಣ್ಣ ಕೃಷಿ ಕೆಲಸಗಳನ್ನು ಮಾಡಲು ನಿಮಗೆ ಜಮೀನಿನಲ್ಲಿ ಒಬ್ಬ ವ್ಯಕ್ತಿಯ ಅಗತ್ಯವಿರುತ್ತದೆ. ಐದನೆಯ ಪ್ರಶ್ನೆಯೆಂದರೆ, ಹಂದಿ ಸಾಕಣೆಗೆ ಸ್ಥಳೀಯ ಮಾರುಕಟ್ಟೆಯನ್ನು ನೀವು ಎಲ್ಲಿ ಕಂಡುಕೊಳ್ಳುತ್ತೀರಿ ಮತ್ತು ನಿಮ್ಮ ಜಮೀನಿನಲ್ಲಿ ತಯಾರಿಸಿದ ಉತ್ಪನ್ನಗಳನ್ನು ಸರಿಯಾದ ಬೆಲೆಗೆ ಎಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ನೀವು ಸ್ಥಳೀಯ ಮಾರುಕಟ್ಟೆಗೆ ಹಂದಿಗಳನ್ನು ಸಿದ್ಧಪಡಿಸುತ್ತಿದ್ದರೆ, ಅವುಗಳ ಮಾರಾಟಕ್ಕಾಗಿ ನೀವು ಸ್ಥಳೀಯ ಮಾರುಕಟ್ಟೆಯನ್ನು ಹುಡುಕಬೇಕಾಗುತ್ತದೆ. ಆರನೆಯ ಪ್ರಶ್ನೆಯೆಂದರೆ, ನೀವು ಸ್ಥಳೀಯ ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಪ್ರಾರಂಭಿಸಿದಾಗ, ನಿಮ್ಮ ಉತ್ಪನ್ನವನ್ನು ಹೇಗೆ ಬ್ರ್ಯಾಂಡ್ ಮಾಡುವುದು. ಇದರಿಂದ ನಿಮ್ಮ ಉತ್ಪನ್ನವು ಅದರ ಹೆಸರಿನಿಂದ ಗುರುತಿಸಲ್ಪಡುತ್ತದೆ ಮತ್ತು ನಿಮ್ಮ ಉತ್ಪನ್ನವು ಬ್ರಾಂಡ್ ಉತ್ಪನ್ನಗಳ ನಡುವೆ ಹೆಸರನ್ನು ಮಾಡುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಅದರ ಬೇಡಿಕೆಯು ಸ್ಥಿರವಾಗಿರುತ್ತದೆ. ನಿಮ್ಮ ಜಮೀನಿನಲ್ಲಿ ನೀವು ಪ್ರಾಣಿಗಳನ್ನು ಮಾರಾಟ ಮಾಡುತ್ತಿದ್ದರೆ, ನೀವು ಅದನ್ನು ಬ್ರಾಂಡ್ ಮಾಡಲು ಸಾಧ್ಯವಿಲ್ಲ. ಇದಕ್ಕಾಗಿ ನೀವು ಹಂದಿಯ ತಯಾರಾದ ಮಾಂಸವನ್ನು ಮಾರಾಟ ಮಾಡಬೇಕಾಗುತ್ತದೆ. ಮುಂಬರುವ ವಿಡಿಯೋ, ಹಂದಿ ಮಾಂಸ ಅಥವಾ ಹಂದಿಮಾಂಸದ ಆನ್ಲೈನ್ ವ್ಯಾಪಾರ ದಲ್ಲಿ ನಾವು ಇದರ ಬಗ್ಗೆ ಮಾತನಾಡುತ್ತೇವೆ. ಏಳನೇ ಪ್ರಶ್ನೆಯೆಂದರೆ, ನಿಮ್ಮ ಹಂದಿ ಸಾಕಾಣಿಕೆ ಸ್ಥಳೀಯ ವ್ಯಾಪಾರವನ್ನು ವಿಸ್ತರಿಸಲು ನೀವು ಇಂಟರ್ನೆಟ್ ಪರಿಕರಗಳನ್ನು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವೆಬ್ಸೈಟ್, ಟ್ವಿಟರ್ ಇತ್ಯಾದಿ ಹೇಗೆ ಬಳಸಬಹುದು. ಹೊಸ ಗ್ರಾಹಕರನ್ನು ಪಡೆಯಲು ನಿಮ್ಮ ವ್ಯಾಪಾರದ ಆನ್ಲೈನ್ ಮಾರ್ಕೆಟಿಂಗ್ ಮಾಡಲು ನೀವು ಬಯಸಿದರೆ, ನಂತರ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವೆಬ್ಸೈಟ್, ಟ್ವಿಟರ್ ಇತ್ಯಾದಿ ಇಂಟರ್ನೆಟ್ ಪರಿಕರಗಳಲ್ಲಿ ನಿಮ್ಮ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆಯೊಂದಿಗೆ ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಉತ್ಪನ್ನದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಬೇಕು. ನೀವು ಹೊಸ ಗ್ರಾಹಕರನ್ನು ಪಡೆಯಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಎಂಟನೆಯ ಪ್ರಶ್ನೆಯೆಂದರೆ, ನಿಮ್ಮ ಹಂದಿ ಸಾಕಾಣಿಕೆ ಸ್ಥಳದ ಆನ್ಲೈನ್ ಮಾರ್ಕೆಟಿಂಗ್ ಅನ್ನು ನೀವು ಹೇಗೆ ಮಾಡಬಹುದು. ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಉತ್ಪನ್ನದ ಆನ್ಲೈನ್ ಮಾರ್ಕೆಟಿಂಗ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲು ನೀವು ಬಯಸಿದರೆ, ನಂತರ ನೀವು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ತಜ್ಞರಿಂದ ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ನಿಮಗೆ ಅದನ್ನು ಕಲಿಯಲು ಸಾಧ್ಯವಾಗದಿದ್ದರೆ, ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಪರಿಣಿತರಿಂದ ನಿಮ್ಮ ಕೃಷಿ ವ್ಯವಹಾರ ಮತ್ತು ಉತ್ಪನ್ನವನ್ನು ನೀವು ಮಾರಾಟ ಮಾಡಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಒಂಬತ್ತನೆಯ ಪ್ರಶ್ನೆಯೆಂದರೆ, ನಿಮ್ಮ ಹಂದಿ ಸಾಕಾಣಿಕೆ ವ್ಯವಹಾರದ ಆಫ್ಲೈನ್ ಮಾರ್ಕೆಟಿಂಗ್ ಅನ್ನು ನೀವು ಹೇಗೆ ಮಾಡಬಹುದು. ನಿಮ್ಮ ವ್ಯಾಪಾರ ಮತ್ತು ಉತ್ಪನ್ನದ ಆಫ್ಲೈನ್ ಮಾರ್ಕೆಟಿಂಗ್ ಮಾಡಲು ನೀವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅವುಗಳು ಈ ಕೆಳಗಿನಂತಿವೆ. ಮೊದಲ ಅಳತೆ, ನಿಮ್ಮ ಪ್ರದೇಶದ ಸ್ಥಳೀಯ ಮಾಂಸ ವ್ಯಾಪಾರಿಯನ್ನು ನೀವು ಸಂಪರ್ಕಿಸಬೇಕು. ಎರಡನೇ ಅಳತೆ, ಸಣ್ಣ ಮಾಂಸ ಮಾರುಕಟ್ಟೆಗೆ ಅಥವಾ ಸ್ಥಳೀಯ ಮಾರುಕಟ್ಟೆಗೆ ನೀವೇ ಹೋಗಬೇಕು ಮತ್ತು ಮಾರುಕಟ್ಟೆಯ ಚಿಲ್ಲರೆ ವ್ಯಾಪಾರಿಗಳಿಗೆ ನಿಮ್ಮ ಜಮೀನಿನ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮೂರನೇ ಅಳತೆ, ಮುಖ್ಯ ರಸ್ತೆಯಲ್ಲಿ ನಿಮ್ಮ ಜಮೀನಿನ ಬೋರ್ಡ್ ಅನ್ನು ನೀವು ಹಾಕಬೇಕು. ಇದರಿಂದ ದಾರಿಹೋಕರು ನಿಮ್ಮ ಜಮೀನಿನ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಪ್ರಾಣಿಗಳ ಸಗಟು ವ್ಯಾಪಾರಿಗಳು ನಿಮ್ಮ ಜಮೀನಿಗೆ ಬರುತ್ತಾರೆ. ನಾಲ್ಕನೇ ಅಳತೆ, ನಿಮ್ಮ ಫಾರ್ಮ್ ಅನ್ನು ನೀವು ಎಷ್ಟು ಸಾಧ್ಯವೋ ಅಷ್ಟು ಮಾರಾಟ ಮಾಡಬೇಕು. ಇದರಿಂದ ನೀವು ಸಾಧ್ಯವಾದಷ್ಟು ವ್ಯಾಪಾರಿಗಳನ್ನು ನಿಮ್ಮ ಫಾರ್ಮ್ಗೆ ಸಂಪರ್ಕಿಸಬಹುದು. ಇದು ನಿಮ್ಮ ಪ್ರಾಣಿಗಳಿಗೆ ಅಪೇಕ್ಷಿತ ಬೆಲೆಯನ್ನು ನೀಡುತ್ತದೆ. ಹತ್ತನೆಯ ಪ್ರಶ್ನೆಯೆಂದರೆ, ನಿಮ್ಮ ಹಂದಿ ಸಾಕಾಣಿಕೆ ಸ್ಥಳಕ್ಕೆ ಸರಿಯಾದ ಗ್ರಾಹಕರನ್ನು ನೀವು ಹೇಗೆ ಕಂಡುಹಿಡಿಯಬಹುದು. ನಿಮ್ಮ ವ್ಯಾಪಾರ ಮತ್ತು ಉತ್ಪನ್ನಗಳಿಗೆ ಸರಿಯಾದ ಗ್ರಾಹಕರನ್ನು ಹುಡುಕಲು, ನೀವು ಮೇಲೆ ತಿಳಿಸಿದ ಆನ್ಲೈನ್ ಮತ್ತು ಆಫ್ಲೈನ್ ಮಾರ್ಕೆಟಿಂಗ್ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ನೀವು ಹೆಚ್ಚು ಗ್ರಾಹಕರನ್ನು ಪಡೆಯಬಹುದು ಮತ್ತು ನೀವು ಅವರಲ್ಲಿ ಸರಿಯಾದ ಗ್ರಾಹಕರನ್ನು ಆಯ್ಕೆ ಮಾಡಬಹುದು. 11ನೆಯ ಪ್ರಶ್ನೆಯೆಂದರೆ, ಹಂದಿ ಸಾಕಾಣಿಕೆಯ ಸ್ಥಳೀಯ ವ್ಯವಹಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಯಮಗಳು ಮತ್ತು ನಿರ್ಬಂಧಗಳು ಅಥವಾ ನಿಷೇಧಗಳು ಯಾವುವು. ಹಂದಿ ಸಾಕಾಣಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಯಮಗಳು ಮತ್ತು ಷರತ್ತುಗಳು ಪ್ರತಿ ರಾಜ್ಯಕ್ಕೂ ವಿಭಿನ್ನವಾಗಿವೆ ಮತ್ತು ಅವುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ.
ಆದ್ದರಿಂದ ನೀವು ಭಾರತ ಸರ್ಕಾರದ ಆನ್ಲೈನ್ ವೆಬ್ಸೈಟ್ https://agricoop.nic.in ಗೆ ಭೇಟಿ ನೀಡುವ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಹಂದಿ ಸಾಕಾಣಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಏನು ಮತ್ತು ಅದನ್ನು ಹೇಗೆ ಪಡೆಯಬಹುದು ಎಂಬುದು 12ನೆಯ ಪ್ರಶ್ನೆ. ಹಂದಿ ಸಾಕಾಣಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಮತ್ತು ಬೆಂಬಲಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳು ಎಲ್ಲಾ ರಾಜ್ಯಗಳಿಗೆ ವಿಭಿನ್ನವಾಗಿವೆ ಮತ್ತು ಅವುಗಳು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತವೆ. ಆದ್ದರಿಂದ ನೀವು ನಬಾರ್ಡ್ನ ಆನ್ಲೈನ್ ವೆಬ್ಸೈಟ್ https://www.nabard.org/ ಗೆ ಭೇಟಿ ನೀಡುವ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ಬಯಸಿದರೆ, ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು. ಹಂದಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ, ನೀವು ಹಂದಿ ಸಾಕಣೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಸಹ ಖರೀದಿಸಬಹುದು. ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಹಾಗಾದರೆ ರೈತ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ನೀವು ಇದನ್ನು ಇಷ್ಟಪಟ್ಟರೆ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ಹಂದಿ ಸಾಕಣೆದಾರರಿಗೆ ಕಳುಹಿಸಿ. ಭವಿಷ್ಯದಲ್ಲಿ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು, ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ಗೆ ಚಂದಾದಾರರಾಗಿ.